ತಾರೀಕಿನ ರ್ಯಾಲಿ ಇದೆ. ಸೊ ಅಲ್ಲೂ ಕೂಡ ನಾನು ಭಾಗವಹಿಸ್ತಿದ್ದೀನಿ. ಪೂಜ್ಯರು ಇವತ್ತು ಇಲ್ಲಿಂದ ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ. ಇವತ್ತು 3 ಗಂಟೆಗೆ ಮುಖ್ಯಮಂತ್ರಿಗಳು ಒಂದು ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಮೀಸಲಾತಿನಿಗೆ ಇವತ್ತೇ ಮಾಡಿಬಿಡ್ಬೇಕಂತ ನಾವು ಕೇಳಿದ್ರಾಗಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ಕ್ಯಾಬಿನೆಟನ್ನು ಇವತ್ತು ಕರಿಬೇಕಾಗಿತ್ತು, 27 ಕರೆದ್ಬಿಟ್ಟಿದ್ದಾರೆ. ಆದರೆ ಅಲ್ಲಿವರೆಗೂ ಏನು ನಮ್ಮ ವಿಶ್ವಣ್ಣವ್ರು ಹೇಳಿದಂಗೆ 56,432 ಹುದ್ದೆಗಳಲ್ಲಿ ನೇಮಕ ಆಗಬಾರ್ದು. ಅಕಸ್ಮಾತ್ ನೇಮಕದಲ್ಲಿ ಯಾವುದಾದ್ರೂ ಆದೇಶ ಹೊರಡಿಸಿದ್ರೆ ಆ ನೇಮಕಾತಿಯಲ್ಲಿ ನಮಗೆ ನಿಮ್ಮ ನಿರ್ಧಾರದ ಪ್ರಕಾರವೇ 15% ನಮಗೆ ಹಂಚಿಕೆ ಆಗಬೇಕು. ಆ ರೀತಿಯಾಗಿ ನಾವೊಂದು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾಯಿದ್ದೀವಿ. ನಮ್ಮ ಜೊತೆ ಬೇರೆ ಸ್ವಾಮೀಜಿಗಳು ಅಲ್ಲಿ ಬರ್ತಾ ಇದ್ದಾರೆ, ನಮ್ಮ ರಾಜಕಾರಣಿಗಳು ಕೂಡ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಷಡಕ್ಷರಿ ಮುನಿ ಸ್ವಾಮೀಜಿಗಳು ಕಳೆದ 2 ವರ್ಷಗಳಿಂದಲೇ ಇದೇ ಸ್ಥಳದಿಂದ, ಕೃಷ್ಣಪ್ಪನವರ ಐಕ್ಯ ಸ್ಥಳದಿಂದ ಈ ಒಂದು ಪುಣ್ಯ ಭೂಮಿಯಿಂದ ಪಾದಯಾತ್ರೆ ಮಾಡಬೇಕಂತೇಳಿ ಅವ್ರು ತೀರ್ಮಾನ ಮಾಡಿದರು. ಅವತ್ತು ನಾವೇ ಒಂದು ಪಾದಯಾತ್ರೆಗೆ ಮನವಿ ಮಾಡಿ ಬೇಡ ಸ್ವಾಮೀಜಿ ಅಂತೇಳಿ ಅವ್ರಿಗೆ ವಿನಂತಿ ಮಾಡಿದ್ವಿ. ಯಾಕಂದರೆ ನೀವಿನ್ನೂ ಪಾದಯಾತ್ರೆ ಮಾಡೋದಕ್ಕೆ ವಾತಾವರಣ ಪೂರಕವಾಗಿಲ್ಲ, ಇನ್ನು ಕೋರ್ಟ್ ಕಚೇರಿ ಏನೇನೋ ಇದೆ, ನಿಮ್ಮನ್ನು ಇಲ್ಲಿಂದ ಅಲ್ಲಿವರೆಗೂ ನಡೆಸೋದಕ್ಕೆ ನಮಗೂ ಕೂಡ ಮನಸ್ಸಿಲ್ಲ. ಆ ದೃಷ್ಟಿಯಿಂದ ಅವತ್ತು ಬೇಡ ಅಂತೇಳಿ ನಾವು ಮನವಿ ಮಾಡಿದ್ದಕ್ಕೆ ಅವ್ರು ಕೈಬಿಟ್ಟಿದ್ವಿ. ಆದರೆ ಈ ಕಳೆದ ಒಂದು ವಾರದಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ ನಂತರ ಅನಿವಾರ್ಯವಾಗಿ ಮಠಾಧೀಶರು ಬೀದಿಗಿಳಿಯಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡಿದ್ದರಿಂದ ಪೂಜ್ಯ ಷಡಕ್ಷರಿ ಮುನಿ ಸ್ವಾಮೀಜಿಯವರು ನಮ್ಮ ಪಾದಯಾತ್ರೆ ಆರಂಭ ಮಾಡ್ತೀನಿ, ನಿಮ್ಮ ಕೆಲಸ ನೀವು ಮಾಡಿರಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಪೂಜ್ಯರಿಗೆ ನಾವೇನು ಮಾತನಾಡಿದೆ, ನಮ್ಮಿಂದ ಯಾವ ಸಹಕಾರವನ್ನು ಕೊಡಬೇಕು ಅನ್ನುವಂಥ ಚಿಂತನೆ ಮಾಡಿ, ಮತ್ತು ಉಳಿದಿರುವಂಥ ನಮ್ಮ ಮಠಾಧೀಶರು ಭಾಳ ಜನ ಎಲ್ಲ ಇದ್ದಾರೆ, ಅವರೆಲ್ಲರ ಸಹಕಾರದೊಂದಿಗೆ, ಅವರ ಬೆಂಬಲದೊಂದಿಗೆ, ಮಾರ್ಗದರ್ಶನದಲ್ಲಿ ಅವರು ಈ ಒಂದು ಕೃಷ್ಣಪ್ಪನವರ ಒಂದು ಸ್ಮೃತಿ ಸ್ಥಳದಿಂದ ಹೊರಡಬೇಕು. ಹೊರಟ ನಂತರ ಯಶಸ್ವಿಯಾಗಿ ಬೆಂಗಳೂರು ಮುಟ್ಟೋದ್ರೊಳಗಡೆ ಈ ಆದೇಶ ಆಗಬೇಕಂತೇಳಿ ನಾವು ಭಾವಿಸಿದ್ವಿ. ಬಹುತೇಕ 2-3 ದಿನದಲ್ಲಿ ಪಾದಯಾತ್ರೆ ಮುಗಿಯುತ್ತೆ, ಆದೇಶ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗ ಏಕಾಏಕಿ ದಿಢೀರ್ನ ಇವತ್ತು ನಡಿಬೇಕಿದ್ದ ಕ್ಯಾಬಿನೆಟನ್ನು 27ಕ್ಕೆ ಮುಂದೂಡಿರೋದ್ರಿಂದ ಪಾದಯಾತ್ರೆ ಸ್ವಲ್ಪ ತಡ ಆಗ್ಬೋದು, ಅಥವಾ ಮುಂದಿನ ಬೆಳವಣಿಗೆಗಳು ಏನು ಬೇಕಾದ್ರೂ ಆಗ್ಬೋದು. ಅದೆಲ್ಲದಕ್ಕೂ ಕೂಡ ನಾವು ಸಿದ್ಧತೆಯನ್ನು ಕೈಗೊಂಡು ಎಲ್ಲರೂ ಕೂಡ ಪೂಜ್ಯರ ಜೊತೆಗಿರಬೇಕು. ನಾನು ದಾವಣಗೆರೆ ಜಿಲ್ಲೆಯವರಿಗೇನು ಮನವಿಯನ್ನು ಮಾಡ್ತಿದ್ದೀನಿ, ನೀವು ದಾವಣಗೆರೆ ಜಿಲ್ಲೆ ಭರಮಸಾಗರದವರೆಗೂ ಸ್ವಾಮೀಜಿಯವರನ್ನು ಕಳಿಸ್ಕೊಡೋದಕ್ಕೆ ಸುವ್ಯವಸ್ಥಿತವಾಗಿ, ಸುಖಮಯವಾಗಿ, ಯಾವುದೇ ಅಡೆತಡೆ ಇಲ್ಲದೆ ಭಾಳ ಕ್ಷೇಮವಾಗಿ ದಾವಣಗೆರೆ ಜಿಲ್ಲೆನೆಲ್ಲ ದಾಟಿಸ್ಬೇಕು. ದಾವಣಗೆರೆ ಜಿಲ್ಲೆ ಭರಮಸಾಗರ ದಾಟಿದ ನಂತರ ಚಿತ್ರದುರ್ಗ ಜಿಲ್ಲೆಯವರಿಗೆ ಸೂಚನೆ ಕೊಟ್ಟಿದ್ದರು. ಅವರು ಸಂಪೂರ್ಣ ಚಿತ್ರದುರ್ಗ ಜಿಲ್ಲೆನ ದಾಟೋವರೆಗೂ ಅವ್ರ ಜವಾಬ್ದಾರಿ. ಅದು ಪ್ರಸಾದ ಇರ್ಬೋದು, ನೀರು ಇರ್ಬೋದು, ಎಲ್ಲದೂ ಕೂಡ. ಆನಂತರ ಮತ್ತೆ ತುಮಕೂರು ಜಿಲ್ಲೆಯವ್ರಿಗೆ ಈಗಾಗಲೇ ಮಾತಾಡಿದ್ವಿ, ಆನಂತರ ಬೆಂಗಳೂರು ಜಿಲ್ಲೆಯವರು. ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಸ್ವಾಮೀಜಿಯವ್ರನ್ನ ನಾವು ಒಂಟಿಯಾಗಿ ಈ ಪಾದಯಾತ್ರೆಗೆ ಕೈ ಬಿಡೋಕ್ಕಾಗೋದಿಲ್ಲ. ನಾವು ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ಆದರೆ ಜೊತೆಗೆ ನಡೀತೀವಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಪೂಜ್ಯರನ್ನ ನಡೆಯೋದಕ್ಕೆ, ಪಾದಯಾತ್ರೆ ಮಾಡೋದಕ್ಕೆ ಬಿಟ್ಟು ನಾವು ಅಲ್ಲಲ್ಲಿ ಎಲ್ಲೆಲ್ಲಿ ಸೇರಿಕೊಳ್ಬೇಕು ಪ್ರಮುಖ ಕೇಂದ್ರಗಳಲ್ಲಿ ನಾವು ಕೂಡ ಸೇರಿಕೊಳ್ತೀವಿ. ಮತ್ತು ಅವ್ರಿಗೆ ಬೇಕಾಗಿರೋಂಥ ಮುಂದಿನ ವ್ಯವಸ್ಥೆನೂ ಕೂಡ ನಾವು ಜೊತೆಗಿರಬೇಕಾಗುತ್ತೆ. ಎಲ್ಲದನ್ನು ಅವ್ರ ಮೇಲೆ ನಾವು ಬಿಡೋದಕ್ಕಾಗೋದಿಲ್ಲ. ಈ ಭಾಗದ ಯುವಕರಿದ್ದೀರಿ, ರಾಜಕಾರಣಿಗಳಿದ್ದೀರಿ, ಹೋರಾಟಗಾರರಿದ್ದೀರಿ, ಎಲ್ಲರೂ ಕೂಡ ಅವರ ಜೊತೆಗೆ ಹೆಜ್ಜೆ ಹಾಕುವ ಮೂಲಕ ಹರಿಹರದಿಂದ ಆರಂಭವಾಗಿರುವಂಥ ಈ ಪಾದಯಾತ್ರೆ ವಿಧಾನಸೌಧಕ್ಕೆ ಇವತ್ತೇ ಮುಟ್ಟಬೇಕು. ನಾವು ಕೂಡ ಇವತ್ತು ಚೀಫ್ ಮಿನಿಸ್ಟ್ರಿಗೆ ಹೇಳ್ತೀವಿ, ನಮ್ಮ ಸ್ವಾಮೀಜಿಗಳೊಬ್ಬರು ಪಾದಯಾತ್ರೆ ಆರಂಭ ಮಾಡಿದ್ದಾರೆ, ಅವ್ರು ಬರೋ ವೇಳೆಗೆ ಯಾವ ಮಟ್ಟಕ್ಕೆ ನಮ್ಮ ಸಮಾಜ ಬದಲಾಗುತ್ತೆ ಗೊತ್ತಿಲ್ಲ ಅಂತೇಳಿ ಅವ್ರಿಗೂ ಸ್ವಲ್ಪ ಎಚ್ಚರಿಕೆಯಿಂದ ಹೇಳ್ತೀವಿ. ಅವರು ಏನು ಹೇಳ್ತಾರೆ ಅನ್ನೋದನ್ನು ಸ್ವಾಮೀಜಿಯವ್ರಿಗೆ ತಿಳಿಸ್ತೀವಿ. ಸ್ವಾಮೀಜಿಯವರು ನಿಮ್ಗೆ ಆಮೇಲೆ ಹೇಳ್ತಾರೆ. ಈ ರೀತಿಯಾಗಿರುವಂಥ ಒಂದು ಸಿದ್ಧತೆಗಳನ್ನು ನಾವೆಲ್ಲರೂ ಕೂಡ ಎಲ್ಲರೂ ಮಾಡಬೇಕು. ಎಲ್ಲರೂ ನಿಮ್ಮ ಕೆಲಸ ಮಾಡಬೇಕು. ಅಧಿಕಾರಿಗಳು ಪ್ರತ್ಯಕ್ಷ ಮಾಡಬೇಕು, ಅವ್ರು ಮಾಡಬೇಕು. ರಾಜಕಾರಣಿಗಳು ಒಳಗಡೆಯಿಂದ ಅವ್ರು ಮಾಡಬೇಕು. ಕಾರ್ಮಿಕ ಮಠಾಧೀಶರು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಈ ಎಲ್ಲ ಒಂದು ಆಯಾಮ